ಏನಾಗ್ತಿದೆ ಗೊತ್ತಾ, ಇದೊಂದು ಟೇಪ್ ಜಾಸ್ತಿ ಇದೆ, 3 ಸಾವಿರ 4 ಸಾವಿರ 5 ಸಾವಿರ ಒಂದೊಂದು ಜೀವ ಹೋಗ್ತದೆ ಅಂತ ಗೊತ್ತಿರಲಿಲ್ಲ ನಿಮ್ಗೆ. ಯಾಕಂದ್ರೆ ಹಿಂದೆ ಏನು ನಡೆಯುತ್ತೆ ನಿಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗ್ತಿದೆ. ನಾವು ಎಲ್ಲ ಬಿಡೋದಲ್ಲ ಬಿಟ್ಟಿದ್ದಕ್ಕೆ ಯಾಕೆ ಬರ್ತಿದ್ದೆ ಗೊತ್ತಿದೆ. ಹಿಂದೆ ಯಾವ ಕಬ್ಬ ಮರಕ್ಕೋ ಗಾಲಿಯಾಗಿ ಸಿಕ್ಕೋ ಏನು ಮಾಡು ಎಂತ ಮಾಡು. ಈಗ ಹಿಂದೆ ಏನು ನಡೆದು ನಿಮ್ಗೆ ಗೊತ್ತಾಗ್ತದೆ ಟೇಪ್ ಹಚ್ಚಿದಾಗ, ಆಗ್ತದೇನ್ರ ಮತ್ತೆ ಅದು ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ತದೆ. ನೀವು ಯದೋ ಓಡ್ಸತ್ತೆ ಟೇಪ್ ಹಚ್ಕೊಂಡು, ಈಗ ನಿನಗಂದ್ರೆ ಲಾಸ್ ಆಗ್ತದಿಲ್ಲ. ನಿನ್ನ ಮೇಲೆ ಕೆಡಿದು ಯಾವ ಮೇಲೆ ಕಬ್ಬು ಕೆಡಿಬಿಟ್ಟ ಅಂತ ಎಷ್ಟು ಉದಾಹರಣೆಗಳಾಗಿಲ್ಲ. ಹಾಂ, ಎಷ್ಟು ನಾನು ನೋಡಿದು ಬಾದಾಮಿ ಗಾಲಿಯಾಗಿ ಸಿಕ್ಕೋಬೇಕು 105 ಮೀಟ್ರ್ ಹೇಳ್ತಿದ್ದೆ, ನೋಡೇ ಇಲ್ಲ ಮರ ಜೀವ. ಗಾಳಿ ತಿರುಗೇ ಇಲ್ಲ, ಅದು ಎಳ್ಕೊತ ಬರ್ತದೆ ಗಾಳಿ ಕಬ್ಬಿಂದು. ಗಾಡಿದು ಓಡ್ಬಾರ್ದು ತಿರುಗಿ ಗಾಡಿ ಬಿಟ್ಟು ಓಡಿಬಿಟ್ಟ. ಅವಾಗ ನಿಮ್ಮ ಮೇಲೆ ಹುಡುಕಾಡ್ದಾಗ್ತದೆ. ಇದ್ರ ಮಹಿಮಾ ಹಿಂಗಿದೆ. ಅದಕ್ಕೆ ದಯವಿಟ್ಟು ಭಾಳ ಒಳ್ಳೆ ಭಾಷೆದಿಂದ ಹೇಳ್ತಿದ್ದೀನಿ, ಇವನುಗಳನ್ನು ಬಿಚ್ಚಿಟ್ಬಿಡಿ. ಅರ್ಥ ಆಗ್ತಿದೆಯಾ? ಇದನ್ನ ಸೀಸ್ ಮಾಡ್ಕೋತೀನಿ, ಹೊಡಿದ್ ಬೇಡ, ನಾಶ ಮಾಡೋದು ಬೇಡ. ನಿಮಗೆಲ್ಲ ಅರ್ಥ ಆಗೈತೆ ಅಂತ ಭಾವಿಸ್ತಿದ್ದೀನಿ. ಅರ್ಥ ಆಯ್ತು ಎಲ್ಲರಿಗೂ? ಹಚ್ತೀರಿ ಎಲ್ಲರೂ? ಹಚ್ಚೋದಿಲ್ವಾ? ಜೋರ್ಸಿ ಹೇಳ್ರಿ, ಏನ್ ಮಾಡ್ತೀರಿ? ಹಚ್ಚೋದಿಲ್ಲ. ಓಕೆ, ವೆರಿ ಗುಡ್. ನಿಮಗೂ ಹಿಂಗೆ ಆಗ್ಬಾರ್ದು ಅಂದ್ರೆ ನೀವು ಯಾರು ಹಚ್ಬೇಡ. ಇಲ್ಲಕ್ಕೆ ನಾನು ಸೀಸ್ ಮಾಡಿ ನನ್ನ ಕಡೆ ನೀನು ಹೋಗಿ.